ಸಿಂಹರಾಶಿ ಜೀವನದ ಶೈಲಿಯಲ್ಲಿ ಬದಲಾವಣೆಗಳಾಗ್ತಕ್ಕಂತಹದ್ದು, ಜೀವನದಲ್ಲಿ ಏನೋ ಒಂದು ಸಣ್ಣ ಮಟ್ಟದ ಸುಧಾರಣೆ, ಪರಿವರ್ತನೆ ಆಗತಕ್ಕಂತಹ ದಿವಸ ಇದು. ವಿದ್ಯಾರ್ಥಿಗಳಿಗೆ ನಿಮ್ಮ ಮಿತ್ರರಿಂದಲೇ ತೊಂದರೆ. ಯಾರು ನಿಮ್ಮ ಜೊತೆಯಲ್ಲಿ ಅಧ್ಯಯನ ಅಭ್ಯಾಸಾದಿಗಳನ್ನು ಮಾಡ್ತಾ ಇದ್ದಾರೋ ಅಥವಾ ಸಹಪಾಠಿಗಳಾಗಿದ್ದಾರೋ ಅವರಿಂದಲೇ ನಿಮಗೊಂದಷ್ಟು ಸಮಸ್ಯೆಗಳಾಗುವಂಥದ್ದು. ಏಕಾಗ್ರತೆ ಉತ್ತಮ ಫಲಿತಾಂಶವನ್ನು ಕೊಡುತ್ತೆ, ಆದರೆ ಆ ಏಕಾಗ್ರತೆಗೆ ಭಂಗ ಬರತಕ್ಕಂತಹ ಹಲವಾರು ದೃಷ್ಟಾಂತಗಳು, ಹಲವಾರು ಸವಾಲುಗಳು, ಹಲವಾರು ರೀತಿಯ ಪರಿಸ್ಥಿತಿಗಳು ಎದುರಾಗುವಂಥದ್ದಿದೆ. ಮನೆಯ ಅಗತ್ಯತೆ ಏನಿದೆ ಅದಕ್ಕೆ ಆದ್ಯತೆಯನ್ನು ನೀಡಿ. ದೊಡ್ಡವರು ನಿಮ್ಮಿಂದ ಏನನ್ನು ನಿರೀಕ್ಷೆ ಮಾಡ್ತಾರೆ ಅದಕ್ಕೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಡಬೇಕಾದಂಥದ್ದು. ವ್ಯವಹಾರದಲ್ಲಿ ಉತ್ತಮವಾದಂತಹ ಲಾಭ ಮತ್ತು ಶುಭವಾದಂತಹ ಸಂದರ್ಭ ಇವೆಲ್ಲವನ್ನು ನೋಡುವಂಥದ್ದಿದೆ. ಯಾರನ್ನಾದರೂ ಕ್ಷಮೆ ಮಾಡಬೇಕು ಅನ್ನುವಂಥದ್ದಿದ್ದರೆ, ಅಂತಹ ಪ್ರಸಂಗಗಳಿದ್ದರೆ, ಅವರೇನಾದರೂ ಬಂದು ನಿಮ್ಮನ್ನು ಕ್ಷಮೆ ಕೇಳಿದರೆ ಖಂಡಿತವಾಗಿ ಅವ್ರನ್ನ ಕ್ಷಮಿಸಿಬಿಡಿ. ನೀವು ಕೂಡ ಅಲ್ಲಿ ಒಂದು ದೊಡ್ಡ ಗೌರವಾನ್ವಿತ ಸ್ಥಾನಕ್ಕೆ ಏರ್ತೀರಿ. ವಿದ್ಯಾಗೋಪಾಲ ಕೃಷ್ಣನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ಕನ್ಯಾ ರಾಶಿ, ನಿಮ್ಮ ವೈಯಕ್ತಿಕವಾದಂತಹ ಕೆಲಸಗಳು ಹಾಗೆ ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಕೆಲವು ಕೆಲಸಗಳಲ್ಲಿ ರಾಜಕೀಯ ಪ್ರಭಾವ ಹೆಚ್ಚಾಗಿ ಕೆಲಸ ಮಾಡುತ್ತೆ. ರಾಜಕಾರಣಿಗಳ ಕೈವಾಡ ಅಲ್ಲಿ ಇರುತ್ತೆ ಅನ್ನುವಂಥದ್ದನ್ನು ಗಮನಿಸ್ಕೊಳ್ಳಿ. ಕಾಲಿಗೆ ಪೆಟ್ಟು ಬೀಳ್ತಕ್ಕಂತಹ ಸಾಧ್ಯತೆ ಇದೆ. ಸ್ವಲ್ಪ ಜಾಗ್ರತೆ ಇರಬೇಕು. ಮಾತಿನ ಬೆಲೆ ಹಾಗೆ ಕೆಲವು ಕೆಲಸಗಳಾಗ್ತಕ್ಕಂತಹ ಸಾಧ್ಯತೆ ಇರುತ್ತೆ. ನೀವು ಆಡ್ತಕ್ಕಂತಹ ಮಾತಿಗೊಂದು ತೂಕ ಇದೆ ಅನ್ನೋದಾದರೆ, ನಿಮ್ಮ ಕೆಲಸದ ಬಗ್ಗೆ ನಿಮಗೆ ಸರಿಯಾದಂತಹ ಕಾಳಜಿ ಇದೆ ಅಂತಾದರೆ ನಿಮ್ಮ ಕೆಲಸಗಳಾಗುವಂತಹ ಸಾಧ್ಯತೆಗಳಿರುತ್ತೆ. ಪ್ರೇಮಿಗಳಿಗೆ ಉತ್ತಮವಾದಂತಹ ಸಮಯ, ಒಳ್ಳೆಯ ನಿರ್ಧಾರಗಳನ್ನು ಮಾಡೋದಕ್ಕೆ ಅವಕಾಶಗಳಾಗುತ್ತೆ. ಆರೋಗ್ಯದ ಬಗ್ಗೆ ಸುಧಾರಣೆ ಅನ್ನುವಂಥದ್ದನ್ನು ಕಾಣ್ತೀರಿ. ವೃತ್ತಿಯಲ್ಲಿ ಅನುಕೂಲ ಇದೆ, ಆದರೆ ತುಂಬ ಪರಿಶ್ರಮ ಪಡಬೇಕು. ಎಷ್ಟು ಕಷ್ಟಪಡ್ತೀರೋ ಅಷ್ಟು ಲಾಭವೋ ಅನುಕೂಲವೋ ನಿಮಗೆ ಆಗೇ ಆಗತ್ತೆ ಅನ್ನುವಂಥದ್ದು ದೃಢವಾದಂಥದ್ದು. ವಿಕಲಚೇತನರಿಗೆ ಸಹಾಯವನ್ನು ಮಾಡಿ. ಅವರಿಗೆ ನಿಮ್ಮ ಕೈಲಾದಷ್ಟು ರೀತಿಯಲ್ಲಿ ವಸ್ತುಗಳನ್ನು, ಏನೋ ಹಣವನ್ನು, ಆಹಾರ ಪದಾರ್ಥಗಳನ್ನು ಸಹಾಯ ಮಾಡಿದರೆ ಅವರ ಮನಸ್ಸು ಯಾವಾಗ ಸಂತೋಷದಿಂದ ಸಂಪದ್ಭರಿತವಾಗುತ್ತೆ, ಹಾಗೆ ನಿಮ್ಮ ವ್ಯವಹಾರದಲ್ಲೂ ಮನಸ್ಸಿನಲ್ಲೂ ನಿಮ್ಮ ಮನೆಯಲ್ಲೂ ಆ ರೀತಿಯ ಸಂತೋಷ ನಿಮಗೆ ಸಿಕ್ಕುವಂಥದ್ದಾಗಬಹುದು. ಶುಭವಾಗಿ. ತುಲಾರಾಶಿ, ಹಾಸ್ಯಾಸ್ಪದವಾದಂತಹ ವಿಚಾರಕ್ಕೋ ಅಥವಾ ವಿರೋಧಕ್ಕೋ ಅವಕಾಶಗಳು ಹೆಚ್ಚಾಗುವಂತಹ ಸಂದರ್ಭಗಳನ್ನು, ಪರಿಸ್ಥಿತಿಯನ್ನು ಎದುರಿಸಬೇಕಾಗುತ್ತೆ. ನೀವೇನೋ ಒಂದು ಹೇಳಿಕೆ ಕೊಡ್ತೀರಿ, ಮಾತಾಡ್ತೀರಿ, ಅದು ಹಾಸ್ಯಾಸ್ಪದವಾಗಬಹುದು ಅಥವಾ ಬೇರೆಯವರ ವಿರೋಧಕ್ಕೆ ಅದು ಕಾರಣವಾಗಬಹುದು ಅಂತ ಅರ್ಥ. ತಾಳ್ಮೆ ಇದ್ದರೆ ಮಾತ್ರ ಇಡೀ ದಿವಸ ಯಶಸ್ಸನ್ನು ಕಾಣಲಿಕ್ಕೆ ಅವಕಾಶಗಳಾಗತ್ತೆ. ಮಕ್ಕಳ ವರ್ತನೆ ಹಿರಿಯರಿಗೆ ಸ್ವಲ್ಪ ಬೇಸರವನ್ನು ತರತಕ್ಕಂಥದ್ದು. ಸರಿಯಾದಂತಹ ರೀತಿಯಲ್ಲಿ ನಡ್ಕೊಳ್ಬೇಕು ಮಕ್ಕಳು. ದೊಡ್ಡವರ ಮನಸ್ಸಿಗೆ ಹಿಂಸೆಯನ್ನು ಕೊಟ್ಟು ದೊಡ್ಡವರ ಮನಸ್ಸಿಗೆ ಅಹಿತವಾದಂತಹ ರೀತಿಯಲ್ಲಿ ನಡ್ಕೊಂಡ್ಬಿಟ್ರೆ ಅವರು ತುಂಬ ಕಷ್ಟವನ್ನು ಅನುಭವಿಸಬೇಕಾಗತ್ತೆ. ಜನಸಂದಣಿಯಲ್ಲಿ ನಿಮಗೆ ತೊಂದರೆ ಆಗಬಹುದು. ಹಾಗಾಗಿ ಗುಂಪು ಗುಂಪಾಗಿರುವಾಗ ನೀವು ಅಲ್ಲಿಗೆ ಹೋಗದೇ ಇರತಕ್ಕಂಥದ್ದು ಬಹಳ ಒಳ್ಳೆಯದು ಅಂತ ಅರ್ಥ. ಜವಾಬ್ದಾರಿಗಳಿಂದ ಹೊರಬರಬೇಕು, ಇದರ ಅರ್ಥ ಕರ್ತವ್ಯವನ್ನು ಮುಗಿಸಿ ಹೊರಬರಬೇಕು ಅಂತ ಅರ್ಥ. ಅದರಿಂದ ತಪ್ಪಿಸ್ಕೊಳ್ಬೇಕು ಅಂತ ಹೇಳಿ ಅರ್ಥವನ್ನು ಮಾಡಿಕೊಳ್ಬಾರ್ದು. ಈ ದಿವಸ ಅದಕ್ಕೆ ಪ್ರಯತ್ನವನ್ನು ಮಾಡಿದರೆ ನಿಮ್ಮ ಜವಾಬ್ದಾರಿಗಳ ಒಂದಷ್ಟು ಕಡಿಮೆ ಆಗ್ತಕ್ಕಂಥದ್ದು. ಸಕಾಲದಲ್ಲಿ ಆ ಕರ್ತವ್ಯ ಪ್ರಜ್ಞೆಯನ್ನು ನೀವು ತೋರಿಸಿದ ಹಾಗೆ ಆಗ್ತಕ್ಕಂಥದ್ದಾಗತ್ತೆ. ನಿಮ್ಮ ವೈಯಕ್ತಿಕವಾದಂತಹ ಕೆಲವು ವಿಚಾರಗಳಿಗೆ ಬೇರೆಯವರ ಸಲಹೆ ಬೇಕಾಗಿಲ್ಲ, ಅದು ಬೇಡವೂ ಬೇಡ. ನಿಮ್ಮ ವೈಯಕ್ತಿಕವಾದಂತಹ ಜೀವನ ಅದನ್ನು ಹೇಗೆ ರೂಪಿಸ್ಕೊಳ್ಬೇಕು ಅನ್ನುವಂಥದ್ದು ನಿಮಗೆ ಗೊತ್ತು. ಸರಿಯಾದ ಮಾರ್ಗವನ್ನು ಮಾತ್ರ ಅನುಸರಿಸ್ತಕ್ಕಂತಹ ಪ್ರಯತ್ನ ಮಾಡಿ. ಆಂಜನೇಯ ಸ್ವಾಮಿಯನ್ನು ಉಪಾಸನೆ, ಪ್ರಾರ್ಥನೆ ಏನಾದರೂ ಆಗಲಿ ನಿಮ್ಮ ಕೈಲಾದಷ್ಟು ಸೇವೆಯನ್ನು ಭಗವಂತನಿಗೆ ಮಾಡಿ. ಶುಭವಾಗಿ. ವೃಶ್ಚಿಕ ರಾಶಿ, ಸಭೆ ಸಮಾರಂಭಗಳಿಗೆ ಹಾಜರಾಗ್ತಕ್ಕಂಥದ್ದು, ಭೇಟಿ ಕೊಡುವಂಥದ್ದು, ಅಲ್ಲಿ ನಿಮ್ಮ ಉಪಸ್ಥಿತಿ ಇರುವಂಥದ್ದು, ಈ ಥರದಕ್ಕೆಲ್ಲ ಅವಕಾಶಗಳಾಗಬಹುದು. ಮಕ್ಕಳಿಗೆ ನೀತಿ ಪಾಠವನ್ನು ಹೇಳಿ ನಿಮ್ಮ ಗೌರವ ಹೆಚ್ಚಾಗುತ್ತೆ. ಮಕ್ಕಳು ಹೇಗೆ ನಡ್ಕೊಳ್ಬೇಕು, ಯಾವ ರೀತಿ ಆದರ್ಶಪ್ರಾಯರಾಗಿರಬೇಕು, ಬೇರೆಯವರನ್ನ ಹೇಗೆ ನಾವು ಆದರ್ಶ ವ್ಯಕ್ತಿಗಳಾಗಿ ಅಳವಡಿಸ್ಕೊಳ್ಬೇಕು, ಇದರ ಬಗ್ಗೆ ಎಲ್ಲ ಒಂದಷ್ಟು ಮಾಹಿತಿಗಳನ್ನು ನೀಡಿದಾಗ ನಿಮ್ಮ ಗೌರವವು ಕೂಡ ಹೆಚ್ಚಾಗುತ್ತೆ. ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡ್ತಕ್ಕಂತಹ ಕಾಳಜಿ ವ್ಯಕ್ತಿಯಲ್ಲಿ ಇದೆ
ಅನ್ನುವಂಥದ್ದನ್ನು ಜನ ಗುರುತಿಸ್ತಾರೆ ಅಂತ ಅರ್ಥ. ಹೊಸ ಉದ್ಯಮಕ್ಕೆ ನಿಮ್ಮ ಪರಿಚಯವಾಗುತ್ತೆ, ಅದು ಕೂಡ ನಿಮ್ಮ ಜೀವನದ ಮೈಲಿಗಲ್ಲು ಅಂತಲೋ ಅಥವಾ ನಿಮ್ಮ ಜೀವನಕ್ಕೆ ಒಂದು ಪರಿವರ್ತನಾ ಸಮಯ ಅಂತಲೋ ಹೇಳಬೇಕಾದಂಥದ್ದು. ಧಾರ್ಮಿಕ ಆಧ್ಯಾತ್ಮಿಕ ವಿಚಾರಗಳಿಂದ ಮಾನಸಿಕವಾದಂತಹ ನೆಮ್ಮದಿ ನಿಮಗೆ ಸಿಕ್ಕುವಂಥದ್ದಾಗತ್ತೆ. ಆ ರೀತಿಯ ಕೆಲಸಗಳು ಒದಗದಾಗ ಮನಸ್ಸಿಗೆ ಏನು ನಮಗೆ ಸಮಾಧಾನ ಆಗುತ್ತೋ ಅದು ಅತಿ ಮುಖ್ಯವಾಗುತ್ತೆ. ಹಾಗಾಗಿ ನಾವು ಮುಂದಿನ ನಿರ್ಧಾರಗಳನ್ನು ಮಾಡೋದಕ್ಕೆ, ಕೆಲವಷ್ಟು ತೀರ್ಮಾನಗಳ ವಿಚಾರಕ್ಕೆ ಅದು ನಾಂದಿ ಆಗುತ್ತೆ ಅಂತ ಹೇಳಬೇಕು. ನಿಮ್ಮ ಕೆಲಸಗಳಿಗೆ, ನಿಮ್ಮ ಸಾಧನೆಗೆ, ನಿಮ್ಮ ಒಂದು ನಿಯತ್ತಿಗೆ ಪ್ರಶಂಸೆ ಬರತಕ್ಕಂಥದ್ದಿದೆ. ಆರ್ಥಿಕವಾಗಿ ಸ್ವಲ್ಪ ಮಟ್ಟಿಗೆ ಕಷ್ಟ ಅಥವಾ ಏನೋ ಬಿಕ್ಕಟ್ಟು ಕಾಡುವಂಥದ್ದು ಇರಬಹುದು. ವ್ಯಾವಹಾರಿಕವಾಗಿ ಇದೆಲ್ಲ ಸಾಮಾನ್ಯವಾಗಿರತಕ್ಕಂಥದ್ದೇ. ಮಾನಸಿಕವಾದಂತಹ ನೆಮ್ಮದಿ ಏನಿದೆ ಅದರ ಮುಂದೆ ಯಾವುದೂ ಅಲ್ಲ ಅನ್ನುವಂಥದ್ದು ಗೊತ್ತಾಗಲಿ. ಕುಬೇರ ಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ.